ಅವೆಲ್ಲ ಸೇರಿ ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಗ್ರೂಪ್ ಮಾಡಿದ್ರು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ನಿಮ್ಮ ಸಮಸ್ಯೆ ನಿಮ್ಮ ಬೇಡಿಕೆ ಹೇಳಿ. ನಮ್ಮ ಸಮಸ್ಯೆ ಬಹಳಷ್ಟು ಅವ ಸರ್. ಹೇಳಿ. ನಮಗೆ 10 ತಿಂಗಳು ದುಡಿಸ್ಕೊತಾರೆ, ಮತ್ತೆ 2 ತಿಂಗಳು ಮತ್ತೆ ರಿಲೀಸ್ ಮಾಡ್ಬಿಡ್ತಾರೆ ನಮಗೆ ಮಾರ್ಚ್ 30ಕ್ಕೆ. ಅದೊಂದು ನಮಗ್ ಬಹಳ ಇದು ಅದ ಸರ್. ನಮ್ಗ ಅಂದ್ರ ತೊಂದ್ರೆ ಅಂದ್ರ ಅದೊಂದು ರಿಲೀಸ್ ಮಾಡ್ತಾರ ನೋಡಿ, ಅದ್ರಲ್ಲಿ ನಮ್ಗ ಏನು ಯಾವ್ದು ಸರ್ಕಾರದ ಇದು ಸಿಗ್ತಾ ಇಲ್ರಿ. ಮತ್ತೊಂದು SDMC ಏನ್ ಮಾಡಿದಾರ ಸರ್, ಅದ್ರದೊಂದು ಬಹಳ ಕಾಟ ಅದ. ಆ SDMC ಮುಖ್ಯ ಅಡಿಗೆ ಅವ್ರದ್ದು ಜಂಟಿ ಖಾತೆ ಮಾಡಿ ಅದ್ರಲಿಂದನು ನಮಗ್ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಆ SDMC ಮನ್ಯಾಗ ಗಂಡ ನಮ್ಮ ಮೇಲೆ ಹಕ್ ಚಲಾಯಿಸಲ್ಲ, ಆ ಪರಿ ಹಕ್ ಚಲಾಯಿಸ್ತಾನ ಬಂದ್ ಕೇಸಿನ್. ಬರೀ ಅಡ್ಗಿ ರೂಮಿಗೆ ಹೋಗೋದು ನೋಡೋದು, ಏನ್ ಮಾಡ್ತಾ ಇದೀರಿ, ಇದು ಮಾಡ್ರಿ ಅದು ಮಾಡ್ರಿ ಅಂತ ಹೇಳಿ. ನಾವ್ ಏನು ಅವ್ರ ಅಪ್ಪಣೆ ಇಲ್ದೆ ನಾವ್ ಏನು ಮಾಡಪ್ಲೇ ಇಲ್ಲ, ಏನು ಮುಟ್ಟಪ್ಲೇ ಇಲ್ಲ. ಅವರು ಕೆಲವು ಸಾಲಾಗಂತೂ ಅವರೇ ಕೊಡ್ತಾರ, ಅವರೇ ಕಾಟ ಮಾಡಿ ಕೊಟ್ಟ ಮೇಲೆ ಅಡ್ಗಿ ಮಾಡ್ಬೇಕಾಗ್ಯದ. ಮತ್ತೊಂದು ಈಗ ಗೌರವಧನ ಎಷ್ಟು ಕೊಡ್ತಾ ಇದ್ರೆ ನೀವು ಎಷ್ಟು ಕೆಲಸ ಹೇಳಿ. ನಮಗೆ ಗೌರವಧನ ಕೊಡೋದು 4700 4600 ಅಡಿಗೆ ಸಹಾಯಕರಿಗಿರಿ. ಮತ್ತೊಂದು ನಮ್ಗೆ ಏನು ಇಲ್ಲ ಅಂತಂದ್ರೆ ಈ ದಿನಗಳಲ್ಲಿ ನಮ್ಗೆ ಒಂದು 15,000 ಕನಿಷ್ಠ ವೇತನ ಬೇಕಲ್ರಿ ಸರ್. ಅಷ್ಟೇ ಇಲ್ದೆ ನಮ್ಗ ನಮ್ಮ ಮಕ್ಕಳಿಗೆ ನಮ್ಮ ಮನೆ ನಡ್ಸೋದು ಬಹಳ ಕಷ್ಟಕರ ಆಗ್ಯದ. ಅದ್ರಲಿಂದ ನಮ್ಗೆ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ಮತ್ತ ನಮ್ಮ ಗೌರವಧನ ಏರಿಕೆ ಮಾಡ್ರಿ. ಮತ್ತೊಂದು ನಾವು ಇದೇನು SDMC ಹೆಡ್ ಮಾಸ್ಟರ್ ಖಾತೆ ಅದು ಬಿಡುಗಡೆ ಮಾಡಕ್ಕೆ ನಮ್ಮ ಮುಖ್ಯ ಅಡಿಗೆ ಅವ್ರದ್ದು ಮುಖಕ್ಕೆ ಇರ್ಬೋದು, ಮೊದಲಿನಂಗೆ ಮಾಡ್ರಿ ಅಂತ ಹೇಳಿ. ಮತ್ತೊಂದು ಇದು 10 ತಿಂಗಳು ದುಡಿಸ್ಕೊಂಡು ನಮ್ಗೇನ್ ರಿಲೀಸ್ ಮಾಡ್ತಾರ, ಅದೊಂದು ನಿಂದ್ರಿಸಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿಗೊಳಿಸ್ತಾ ಇದೀವಿ. ಮತ್ತೆ ನಮ್ಮ AITC ಸಂಘಟನೆಯಿಂದ ನಮ್ಗೆ 1,000 ರೂಪಾಯಿ ಹೆಚ್ಚಿಗೆ ಆಗ್ಯದ. ಈಗ ನಾವೇನ್ ಹೋರಾಟ ಮಾಡ್ತಾ ಇದೀವಿ, ಅದ್ರಲ್ಲಿ ನಮ್ಗೊಂದು ವರ್ಷಿಗೊಂದು ಏನು ಹೆಚ್ಚಿಗೆ 1,000 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದಾರ. ಆದ್ರೆ ಮತ್ತೊಂದ್ ಸರ ನಮ್ಗ ಸ್ಕೀಮ್ ವರ್ಕರ್ಸ್ ಅಂತ ಹೇಳಿ ಪರಿಗಣಿಸ್ಯಾರ್ರಿ. ಅದೊಂದು ಪಡಿಸಿ ನಮ್ಗ ಸರ್ಕಾರ ಇದು ಕಾರ್ಮಿಕರ ಅಂತ ಹೇಳಿ ಪರಿಗಣಿಸ್ಬೇಕಂತ ಹೇಳಿ ನಮ್ದೊಂದು ಮನವಿ ಅದ ರೀ. ಮತ್ತೊಂದು ಈ SDMC ಜಂಟಿ ಖಾತೆ ಅಂತೂ ತೆಗಿಲೇಬೇಕ್ರಿ. ಅವ್ರಲಿಂದ ನಮ್ಗ ಮತ್ತಷ್ಟು ತೊಂದ್ರೆ ಮತ್ತಷ್ಟು ನಮ್ಗ ಇದು ತಕ್ಲೀಫ್ ಕೊಡ್ತಾ ಇದೆ ಇದು ಸರ್ಕಾರ. ನಾವೇನ್ ಕೂಗ್ತಾ ಇದೀವಿ, ಈ ಸರ್ಕಾರಕ್ಕೆ ಏನು ಕೇಳಿಸ್ತಾ ಇಲ್ಲ. ಈ ಗರೀಬ್ ಬಡವ ಹೆಣ್ಮಕ್ಳದು ಹೋರಾಟವನ್ನು ನಮ್ಮ ಸರ್ಕಾರ ಕೇಳ್ಕೊಂಡು ನಮ್ದೇನ್ ಬೇಡಿಕೆಗಳವ ಅವು ನಮ್ಗೆ ಮಂಜೂರು ಮಾಡ್ಬೇಕಂತ ಹೇಳಿ ನಮ್ಮ ಮನವಿ. ಗುಲ್ಬರ್ಗಾ ಜಿಲ್ಲೆಯಿಂದ ಯಶೋಧ ರಾಠೋಡ್ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರ ಅಂತ ಹೇಳಿ. ಮೊದಲಲ್ಲಿ ಎಲ್ಲ ಪ್ರತಿಭಟನೆ ಹಮ್ಮಿಕೊಂಡಿರಾ? ಈ ಒಂದು ಪ್ರತಿಭಟನೆ ಮಾಡಿರೋದಕ್ಕೆ ಒಂದು ತೃಪ್ತಿ ಅನ್ನೋದು ಇದೆಯಾ? ಹೌದ್ರಿ ಸರ್, ನಮ್ಗ್ ಮಾಡ್ತಾರಂತ ಭರವಸೆ ಇದೆ ಸರ್. ಮೇಲೆ ಅದ್ ಕಡೆಯಿಂದ ಬಂದಿದೇವ್ರಿ, ಬೀದರ್ ಜಿಲ್ಲೆಯಿಂದ ಬಂದಿದೇವ್ರಿ. ನಾವು 24 ವರ್ಷ ಆಯ್ತರಿ ನಾವ್ ಡ್ಯೂಟಿ ಮಾಡತ್ತಿ ಶಾಲೆಯಲ್ಲಿ. ಪಗಾರ ಅಂತೂ 650 ರೂಪಾಯಿನಿಂದ ಮಾಡ್ಕೊತ ಹೊಂಟಿದೇವ್ರಿ. ಇವಾಗ ಒಂದ್ 2,000 ರೂಪಾಯಿ ಹೆಚ್ಚಾಗ್ಯದ ನೋಡ್ರಿ ಅಷ್ಟೇ. ಇವಾಗ ನಮ್ಗ್ ಸಕಾಲ ಹೊಂಟಿಲ್ರಿ. ನಮ್ಮ ಮಕ್ಕಳಿಗೆ ನಮ್ಗ ಎಲ್ಲಾ ಊಟ ಸರಿ ಸಾಲಿ ಬರ್ಸ್ಲಕ್ಕ ಅದಕ್ ಭಿ ನಮ್ಗ ಸಕಾಗಲ್ ಹೊಂಟದ್ರಿ. ಅವ್ರಿಗೆ ನಮ್ಗೂ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿ ಬಂದೇವ್ರಿ. ಈಗ ಪ್ರತಿ ತಿಂಗಳು ಗೌರವಧನ ಎಷ್ಟು ಕೊಡ್ತಾರೆ? 4,700 ಕೊಡ್ಲತ್ತಾರ್ರಿ ಇವಾಗ. 15,000 ರೂಪಾಯಿ ಮುಖ್ಯ ಅಡಿಗೆರಿ. ಅಡಿಗೆ ಸಹಾಯಕರಿಗೆ 4,600 ಕೊಡ್ತಾ ಇದ್ದಾರೆ. ಭರವಸೆ ಏರಿಸ್ತಾರ ಸರ್ ಅಂತ ಹೇಳಿ ಇಲ್ಲಿ ಬಂದೇವ್ರಿ. ನಾವ್ ಯಾವಾಗ ಭಿ ಬರ್ತಾ ಇರ್ತಿದೇವ್ರಿ. ಇವ್ರು ಮಾಡೋ ದುಡ್ಗೆ 1,000 ಹೆಚ್ಚಿಗೆ ಮಾಡ್ಸ್ಯಾರ್ರಿ. ಯಾವ್ದಮ್ಮ? ಮಲ್ಕಾಪುರ್ ರೀ, ಬೀದರ್ ಜಿಲ್ಲೆ.